ಪಾಕ್ಗೆ ಚಿನಾಬ್ ನದಿ ನೀರು ನಿಲ್ಲಿಸಿದೆ ಭಾರತ. ಬಗಲಿಹಾರ್ ಜಲಾಶಯದಿಂದ ಹೊರಹರಿವು ಬಂದ್ ಮಾಡಲಾಗಿದೆ. ಜಮ್ಮುವಿನ ರಾಂಬನ್ನಲ್ಲಿರುವಂತಹ ಬಾಗ್ಲಿಹಾರ ಡ್ಯಾಮ್ ಇದು. ಇತ್ತ ಝೇಲಂ ನದಿ ನೀರನ್ನು ಕೂಡ ನಿಲ್ಲಿಸೋಕೆ ಪ್ಲಾನ್ ಮಾಡಲಾಗಿದೆ. ಕಿಶನ್ ಗಂಗಾ ಡ್ಯಾಮ್ ಬಂದ್ ಮಾಡಿದರೆ ಝೇಲಂ ನದಿ ಬಣಬಣ. ಕಾಶ್ಮೀರದ ಕಿಶನ್ ಗಂಗಾ ಜಲಾಶಯದಿಂದ ಹರಿಯುವಂತಹ ನದಿ ಇದು ಝೇಲಂ. ನೋಡಿ, ಇಲ್ಲಿ ಪ್ರಮುಖವಾದಂಥ ಬೆಳವಣಿಗೆಗಳು ನಡೆದಿದ್ದಾವೆ. ಪಾಕ್ಗೆ ಚಿನಾಬ್ ನದಿ ನೀರನ್ನು ನಿಲ್ಲಿಸಿದೆ ಭಾರತ. ಝೇಲಂ ನದಿ ನೀರನ್ನು ಕೂಡ ನಿಲ್ಲಿಸೋಕೆ ಭಾರತ ಈಗ ಚಿಂತನೆ ನಡೆಸಿದೆ. ವಾಯುಪಡೆ ಮುಖ್ಯಸ್ಥರಿಂದ ಪ್ರಧಾನಿ ಮೋದಿಯವರು ಭೇಟಿಯಾಗಿದೆ. ಪಂಜಾಬ್ನಲ್ಲಿ ಇಬ್ಬರು ಪಾಕ್ ಗೂಢಾಚಾರಿಗಳ ಬಂಧನ ಆಗಿದೆ. ಇವು ಮೇಜರ್ ಆಗಿರುವಂಥ ಒಂದು ಬೆಳವಣಿಗೆಗಳು. ಈಗ ಚಿನಾಬ್ ನದಿಯನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ಝೇಲಂ ಕೂಡ ಬಂದ್ ಆಯಿತು ಅಂತ ಹೇಳಿದ್ರೆ ಪಾಕ್ಗೆ ಖಂಡಿತವಾಗ್ಲೂ ಹೊಡೆತ ಕೊಟ್ಟಂಗಾಗುತ್ತೆ. ಯಾಕಂದರೆ ಸಿಂಧು ನದಿ ಒಪ್ಪಂದ ಕೂಡ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ, ಮುರಿದು ಬಿದ್ದಿದೆ. ಒಂದೊಂದೇ ಏಟುಗಳನ್ನು ಭಾರತ ಪಾಕಿಸ್ತಾನ ಕೊಡ್ತಾ ಇದೆ. ಅವರಲ್ಲಿ ಅಂದರೆ ಪಾಕಿಸ್ತಾನಿಗಳು ಮುಕ್ಕಾಲು ಭಾಗ ಸಿಂಧು ನದಿಯ ನೀರನ್ನು ಅವರು ನೆಚ್ಚಿಕೊಂಡಿದ್ದಾರೆ. ಅವರ ಕೃಷಿ ಏನಿದೆ, ವ್ಯವಸಾಯ ಈ ನದಿಗಳಿಂದಲೇ ನಡೀತಾ ಇದೆ ಮತ್ತು ವಿದ್ಯುತ್ ಉತ್ಪಾದನೆ ಕೂಡ ಇದೇ ನದಿಯ ಮೂಲವಾಗಿದೆ. ಹಾಗಾಗಿನೇ ಈಗ ಭಾರತ ಮತ್ತೊಂದು ನಿರ್ಧಾರ, ಏನಾದರೂ ಈಗ ಝೇಲಂದೇನಾದರೂ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರೆ ಅಧಪತನದತ್ತ ಪಾಕಿಸ್ತಾನ ಸಾಗೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ನೋಡಿ, ಸಿಂಧು ನದಿಯ ಉಪನದಿಗಳು ಇವೆಲ್ಲವೂ ಕೂಡ ಝೇಲಂ ಆಗಿರ್ಬೋದು, ಚೇನಾಬು, ರಾವಿ, ಸಟ್ಲೇಜು ಇವೆಲ್ಲವೂ ಅಲ್ಲಿ ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಅಲ್ಲಿಂದ ಜಮ್ಮು ಕಾಶ್ಮೀರದ ಮೂಲಕ ಪಾಕಿಸ್ತಾನವನ್ನು ಸೇರುವಂತಹ ನದಿಗಳಿವು. ಅಂದರೆ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ನಮ್ಮ ಭಾಗದ ಮೂಲಕ ಪಾಕಿಸ್ತಾನಕ್ಕೆ ಈ ಎಲ್ಲ ನದಿಗಳು ಹರಿತವೆ. ಈಗ ಜಲಾಶಯಗಳನ್ನು ಕೂಡ ಕೆಲವೊಂದು ಕಡೆಗಳಲ್ಲಿ ಬಂದ್ ಮಾಡಲಾಗಿದೆ. ಒಂದು ಹನಿ ನೀರನ್ನು ಕೂಡ ಪಾಕಿಸ್ತಾನಕ್ಕೆ ಹರಿಸಬಾರದು ಅನ್ನುವಂಥ ನಿರ್ಧಾರ ಕೂಡ